ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆ ಹೆಂಗ್ಸ್ ಯಾರು ಅಂತ ಗೊತ್ತಾಯ್ತಾ ಅಭಿ? ಅವರು ನೋಡೋಕ್ಕೆ ಶಾರ್ವರಿ ಮೇಡಮ್ ಥರ ಇದ್ರು ಅಂತ ಹೇಳ್ತಿದ್ದ ಅಷ್ಟೇ, ಬೇರೇನೂ ಹೇಳಿಲ್ಲ. ಆ ಮ್ಯಾನೇಜರ್ ಕಣ್ಣೀರು ಹಾಕಿ ನನ್ನನ್ನು ಬಿಟ್ಬಿಡಿ ಅಂತ ಬೇಡ್ಕೊಂಡ. ಅವನಿಗೆ ಆ ಹೆಂಗಸಿನ ಬಗ್ಗೆ ಹೆಚ್ಚಾಗಿ ಏನೂ ಗೊತ್ತಿಲ್ವಂತೆ. ಅವಳು ಬಂದು ಅವನಿಗೆ ದುಡ್ಡಿನ ಆಸೆ ತೋರಿಸಿ ಕರ್ಕೊಂಡು ಹೋಗಿದ್ದಾಳೆ. ಅಷ್ಟು ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅವನಿಗೆ. ಆದರೆ ಅವಳು ನೋಡೋದಕ್ಕೆ ಚಿಕ್ಕಮ್ಮನ ಥರನೇ ಇದ್ಲಂತೆ. ಶಾರ್ವರಿ ಥರನ? ಅಂಥವ್ರು ಯಾರಿದ್ದಾರೆ? ಅಲ್ಲ, ನಮ್ಮ ಫ್ಯಾಮಿಲಿ ಕಂಡ್ರೆ ಅವ್ರಿಗೇನು ದ್ವೇಷ? ಬ್ರೋ ಎಲ್ಲಿ? ಅವನಿಗೆ ಈ ವಿಷಯನ ನಾನು ಇವಾಗಲೇ ಹೇಳಬೇಕು. ಅವನು ಮಲಗಿದ್ದಾನೆ. ಏನೇ ಇದ್ರೂ ನೀವು ನಾಳೆ ಮಾತಾಡಿ. ಈಗ ನೀವಿಬ್ರು ಊಟ ಮಾಡಿ. ಪಾಪು ಬಾ. ಇಲ್ಲ ಅಮ್ಮ, ಸಿರಿ ಕಾಯ್ತಾ ಇರ್ತಾಳೆ, ನಾನು ಮನೆಗೆ ಹೋಗ್ತೀನಿ. ಹುಷಾರಾಗಿದ್ರಲ್ವಾ? ನಾನು ಚೆನ್ನಾಗೇ ಇದ್ದೀನಿ. ಸ್ವಲ್ಪನಾದರೂ ಊಟ ಮಾಡ್ಕೊಂಡು ಹೋಗೋ. ಇಲ್ಲ ಅಮ್ಮ, ಲೇಟ್ ಆಗಿದೆ, ನಾನಿನ್ನು ಹೊರಡ್ತೀನಿ. ನೀವು ಹುಷಾರು. ಸರಿನಪ್ಪ, ನೀನು ಹುಷಾರಾಗಿ ಹೋಗ್ಬಾ. ಮಾಧವ್ ಅವರೇ, ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಹೌದು ತುಳಸಿಯವರೇ, ಆ ಜಾಗದ ವಿಷಯದಲ್ಲಿ ಹಾಗೆಲ್ಲ ಆಯ್ತಲ್ಲ, ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ಅವರಿಗೆ ಜಾಗ ಬೇಕು ಅಂದಿದ್ದರೆ ಬೇಕಾದಷ್ಟು ಜಾಗಗಳಿತ್ತು, ಬೇರೆ ಯಾವುದಾದ್ರೂ ತಗೋಬೋದಿತ್ತು. ಆದರೆ ಸರಿಯಾಗಿ ರಿಜಿಸ್ಟ್ರೇಷನ್ ದಿನಾನೇ ನಮ್ಮ ಜಾಗನೇ ಬೇಕು ಅಂತ ಅವನಿಗೆ ದುಡ್ಡಿನ ಆಸೆ ತೋರಿಸಿ ಅದನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರಲ್ಲ. ಹಾಗೆ ಮಾಡಿದ್ದಾರೆ ಅಂದರೆ ನಮ್ಮ ಕೆಲಸಕ್ಕೆ ಅಡ್ಡಿಪಡಿಸೋಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಾಯಿತು. ಈ ರೀತಿ ನಮ್ಮ ಮೇಲೆ ದ್ವೇಷ ಸಾಧಿಸೋರು ಯಾರಿದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಶತ್ರುಗಳು ಇಲ್ಲದೆ ಇರೋರು ಯಾರಿರ್ತಾರೆ ಈ ಪ್ರಪಂಚದಲ್ಲಿ ಮಾಧವ್ ಅವರೇ? ನಾವೆಷ್ಟೇ ಒಳ್ಳೆಯವರಾಗಿರಲಿ, ಎಷ್ಟೇ ಒಳ್ಳೆ ಕೆಲಸ ಮಾಡ್ತಾ ಇರಲಿ, ನಮ್ಮನ್ನು ನೋಡಿ ಅಸೂಯೆ ಪಟ್ಟಾದರೂ ನಮ್ಗೆ ಅಡ್ಡಿ ಮಾಡೋರಿದ್ದೇ ಇರ್ತಾರೆ. ಅದರಲ್ಲೂ ನೀವು ದೊಡ್ಡ ದೊಡ್ಡ ವ್ಯವಹಾರ ಮಾಡ್ತಾ ಇದ್ದೀರಾ, ಊರಲ್ಲಿ ಒಳ್ಳೆ ಹೆಸರು ಸಂಪಾದನೆ ಮಾಡಿದ್ದೀರಾ. ಶ್ರೀಮಂತಿಕೆ ಅನ್ನೋದು ಬಂದ ಮೇಲಂತೂ ಅದ್ರ ಹಿಂದೆನೇ ಶತ್ರುಗಳು ಬಂದೇ ಬರ್ತಾರೆ. ಅಂಥವರೇ ಯಾರೋ ಇದನ್ನೆಲ್ಲ ಮಾಡಿರ್ತಾರೆ. ನೀವು ಮುಂದೆ ಬರಬಾರ್ದು ಅನ್ನೋ ಕಾರಣಕ್ಕೆ ಹೀಗೆ ಮಾಡಿರ್ತಾರೆ. ಆದರೆ ಇದನ್ನು ಮೀರಿ ನೀವು ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು. ಮಕ್ಕಳಿಗೂ ನೀವೇ ಧೈರ್ಯ ಹೇಳಬೇಕು. ಮಕ್ಕಳು ನಿಮ್ಮನ್ನೇ ಸ್ಫೂರ್ತಿ ಅಂದ್ಕೊಂಡಿದ್ದಾರೆ. ನೀವು ಈ ರೀತಿ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಅವರು ಕುಗ್ಗಿ ಹೋಗ್ತಾರಷ್ಟೆ. ಸರಿಯಾಗಿ ಹೇಳಿದರೆ ತುಳಸಿಯವರೇ, ಅಂಥವ್ರು ಯಾರೇ ಆಗಿರಲಿ ನಮ್ಮನ್ನು ನೋಡಿ ಇನ್ನೂ ಹೊಟ್ಟೆ ಹೊರ್ಕೋಬೇಕು. ಆಗ ನಾವು ಬೆಳಿಬೇಕು.
ಹೀಗೆ ದಿನಗಳು ಎಣಿಸ್ತಾ ಇದ್ದರೆ ಆ ವಿಷಯ ನಿಮಗೆ ಇನ್ನಷ್ಟು ನೋವು ಕೊಡುತ್ತೆ ತುಳಸಿಯವರೇ. ಇಂಥ ನೋವು ಯಾವ ತಾಯಿಗೂ ಬರಬಾರ್ದು. ಏನು ಮಾಡೋಕ್ಕಾಗತ್ತೆ, ಇದೆಲ್ಲ ವಿಧಿಯಾಟ ಅಷ್ಟೇ. ನಮ್ಮ ಮನೆಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಆಗ್ತಾನೇ ಇದೆ. ನೀವೇನು ಅಂದ್ಕೊಳ್ಳಲ್ಲ ಅಂದರೆ ಮನೆಯಲ್ಲಿ ಒಂದು ಪೂಜೆ ಇಡ್ಸೋಣವಾ, ಹೋಮ ಮಾಡಿಸೋಣವಾ? ನನ್ನ ಅಭ್ಯಂತರ ಏನೂ ಇಲ್ಲ. ನಿಮ್ಮ ಮನಸ್ಸಿಗೆ ಏನು ಸಮಾಧಾನ ಕೊಡುತ್ತೋ ಖಂಡಿತ ಅದನ್ನೇ ಮಾಡಿಸೋಣ. ಆದರೆ ಪೂಜೆ ಹೋಮ ಅಂತ ನೆಪದಲ್ಲಿ ನೀವು ವ್ರತಗಳು ಅಂತ ಕಷ್ಟಪಡಬೇಡಿ ಅಷ್ಟೇ. ನೀವು ಕಷ್ಟಪಡೋದನ್ನು ನೋಡೋದಕ್ಕೆ ನನಗೆ ಕಷ್ಟ ಆಗುತ್ತೆ ತುಳಸಿಯವರೇ. ಯಾಕೆಂದರೆ ನಾನು ನಿಮ್ಮನ್ನು ಅಷ್ಟು ಇಷ್ಟಪಡ್ತೀನಿ. ದೀಪಿಕಾ, ನೀನ ಸ್ವಲ್ಪ ಬಡಿಸ್ತೀಯಾ? ಇವರು ನನಗೆ ಆರ್ಡ್ರ್ ಮಾಡೋ ಹಾಗಾಗೋಯ್ತು. ಸರಿ, ನಾನೇ ಬಡಿಸ್ತೀನಿ. ಅದಕ್ಕೆ ಅಲ್ಲಿ ಕಾಣಿಸ್ತಿಲ್ಲ. ಅವಳಿನ್ನೂ ಮಲಗಿದ್ದಾಳೆ. ಏನು ಇನ್ನೂ ಮಲಗಿದ್ದಾರೆ? ಆದರೆ ಅವ್ರಿಗೆ ಯಾವತ್ತೂ ಇಷ್ಟೋ ತನಕ ಮಲಗಲ್ವಲ್ಲ, ಹುಷಾರಾಗಿದ್ದಾರೆ ತಾನೇ? ಹುಷಾರಾಗಿದ್ದಾಳೆ, ಆದರೆ ನಿನ್ನೆ ಪಾಪ ನಿನ್ನೇನೋ ಅವಳಿಗೆ ಬೇಜಾರಾಗಿ ಮನೆಯಿಂದ ಆಚೆ ಹೋಗ್ಬಿಟ್ಟಿದ್ಲು. ಆಚೆ ಅಂತೆಲ್ಲ ಅಲ್ಲ, ಒಬ್ಬಳೆ ದೇವಸ್ಥಾನಕ್ಕೆ ಹೋಗಿದ್ಲು. ಮನೇಲೆಲ್ಲ ಗಾಬರಿ ಆದರು ಅಷ್ಟೇ. ದೇವಸ್ಥಾನದಲ್ಲಿ ಒಬ್ಬಳೆ ಕೂತಿದ್ಲು, ನಾನೇ ಹೋಗಿ ಕರ್ಕೊಂಬಂದೆ. ಹೌದಾ? ಅವ್ರಿಗೆ ಬೇಜಾರಾಗೋಂಥದ್ದು ಏನಾಯಿತು? ಮನೇಲೇನಾದರೂ ಗಲಾಟೆ ಆಯಿತಾ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.